ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಲರ್ಸ್ ಆಫ್ ಕರ್ನಾಟಕ. ಈ ಚಾನಲ್ ಮೂಲಕ ನಾನು ನಮ್ಮ ಕರ್ನಾಟಕದ ಬ್ಯೂಟಿಫುಲ್ ಪ್ಲೇಸಸ್ ಆ್ಯಂಡ್ ಕಲ್ಚರ್ನ ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಬಂದಿದ್ದೀನಿ. ನಮ್ಮ ಭಾರತದಲ್ಲಿರುವಂತಹ ಪ್ರತಿಯೊಂದು ದೇವಾಲಯಗಳಿಗೂ ತನ್ನದೇ ಆದಂತಹ ಪೌರಾಣಿಕ ಇತಿಹಾಸ ಇರುತ್ತೆ. ಇದೇ ರೀತಿ ಪೌರಾಣಿಕ ಇತಿಹಾಸ ಹೊಂದಿರುವಂತಹ ದೇವಾಲಯ ನಮ್ಮ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿದೆ. ಎಸ್, today I am starting that journey with one of the most divine places in ಚಿಕ್ಕಮಗಳೂರು. ಅದು ಯಾವುದು ಅಂದರೆ ದೇವಿರಮ್ಮ ದೇವಸ್ಥಾನ. ಈ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಎಂಬ ಗ್ರಾಮದಲ್ಲಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ 3000 ಅಡಿ ಎತ್ತರದ ಬೆಟ್ಟನೇ ಈ ದೇವಿರಮ್ಮ ಬೆಟ್ಟ. ಈ ತಾಯಿಯನ್ನು ಬಿಂಡಿಗದ ದೇವಿರಮ್ಮ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದರೆ, ವರ್ಷಕ್ಕೆ 1 ಟೈಮ್ ಮಾತ್ರ ಈ ಬೆಟ್ಟದ ಮೇಲಿನ ದೇವಸ್ಥಾನದ ಬಾಗಿಲು ಓಪನ್ ಆಗಿ ಪೂಜೆ ಆಗೋದು. ಅದು ಕೂಡ ದೀಪಾವಳಿಯಲ್ಲಿ ಮಾತ್ರ. ಅವತ್ತು ಒಂದೇ ದಿನ ಬೆಟ್ಟ ಹತ್ತಕ್ಕೆ ಅವಕಾಶ ಕೂಡ ಇರೋದು. ಮಧ್ಯರಾತ್ರಿಯಿಂದಲೇ ಭಕ್ತಾದಿಗಳು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ 3000 ಅಡಿ ಇರುವ ಈ ದೇವಸ್ಥಾನದ ಬೆಟ್ಟ ಹತ್ತೋದು ಅಂದ್ಕೊಂಡಷ್ಟು ಈಸಿ ಅಲ್ಲ. ಯಾಕಂದರೆ ಬೆಟ್ಟ ಹತ್ತೋಕ್ಕೆ ಯಾವುದೇ ರೀತಿ ರೋಡಿನ ವ್ಯವಸ್ಥೆ ಇಲ್ಲ. ಬರಿಗಾಲಲ್ಲಿ ಬೆಟ್ಟ ಹತ್ತಬೇಕು. ಹಾಗೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ಭಕ್ತರು ಯಾವುದೇ ರೀತಿಯ ಆಹಾರನ ತಿನ್ನೋ ಹಾಗಿಲ್ಲ. ಸಂಜೆ ಈ ಬೆಟ್ಟದ ಮೇಲೆ ದೀಪ ಬೆಳಗಾದ ಮೇಲೆ ಊಟ ಮಾಡಬೇಕು. ಬೆಟ್ಟದ ಕೆಳಗೆ ಇರುವಂತಹ ಈ ಟೆಂಪಲ್ನಲ್ಲಿ ಪ್ರತಿದಿನ ಕೂಡ ಪೂಜೆ ಹಾಗೆ ಅನ್ನದಾನ ಇರುತ್ತೆ. ಸರ್ವಶಕ್ತಿ ಜಗನ್ಮಾತೆ ತಾಯಿ ದೇವಿರಮ್ಮ ನಮೋಸ್ತುತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.